ಓಂ ಶಾಂತಿ. ಭಾರತ ಹಬ್ಬಗಳ ನಾಡು. ಪ್ರತಿದಿನವೂ ಸಂಭ್ರಮಿಸುವ ದಿನ, ಪ್ರತಿದಿನವೂ ಹಬ್ಬ, ಪ್ರತಿದಿನವೂ ಸಂತೋಷ, ಪ್ರತಿದಿನವೂ ಸಹ ಹೊಸತನ. 365 ದಿನಗಳಲ್ಲಿ ಪ್ರತಿದಿನವನ್ನೂ ವಿಶಿಷ್ಟವಾಗಿ ಆಚರಿಸುವ ವಿಶಿಷ್ಟವಾದ ಸಂಸ್ಕೃತಿ ಭಾರತೀಯ ಸನಾತನತೆಯ ವಿಶೇಷತೆ. ತಲತಲಾಂತರಗಳಿಂದ, ಶತಶತಮಾನಗಳಿಂದ ಹಬ್ಬಗಳನ್ನು ಬೇರೆ ಬೇರೆ ಅರ್ಥದಲ್ಲಿ ಆಚರಿಸ್ತಾ ಬಂದಿದ್ದೇವೆ. ಆಚರಿಸುವ ಪ್ರತಿಯೊಂದು ಹಬ್ಬಕ್ಕೂ ಸಹ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರುತ್ತೆ, ಒಂದು ಜಾನಪದ ಹಿನ್ನೆಲೆ ಇರುತ್ತೆ, ಒಂದು ಭೌಗೋಳಿಕ ಹಿನ್ನೆಲೆ ಇರುತ್ತೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಇರುತ್ತೆ. ಇದೆಲ್ಲವೂ ಅರ್ಥವಾದಾಗ ನಾವು ಆಚರಿಸುವ ಹಬ್ಬ ನಮಗೆ ಸಂತೋಷವನ್ನು, ನಮ್ಮಲ್ಲಿ ಉನ್ನತಿ ಪ್ರಗತಿಯನ್ನು ಸಹ ಮಾಡುತ್ತೆ. ಆದ್ದರಿಂದ ನಾವೆಲ್ಲರೂ ಸಹ ಕೇವಲ ಹಬ್ಬ ಆಚರಿಸಿ ಒಂದು ದಿನಕ್ಕೆ ಅದನ್ನು ಮುಗಿಸದೆ, ಆ ಹಬ್ಬಗಳ ಆಚರಣೆಯ ಹಿಂದಿನ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಜೀವನ ಧನ್ಯವಾಗುತ್ತೆ. ಅದೇ ರೀತಿಯಾಗಿ ನಾವೆಲ್ಲರೂ ಸಹ ವರ್ಷಕ್ಕೊಮ್ಮೆ ಮಹಾಶಿವರಾತ್ರಿಯನ್ನು ಆಚರಿಸ್ತೇವೆ. ಹಾಗೆ ನೋಡಿದ್ರೆ ತಿಂಗಳಿಗೊಮ್ಮೆ ಶಿವರಾತ್ರಿ ಬರುತ್ತೆ. ಆದರೆ ಅದಕ್ಕೆ ಮಾಸ ಶಿವರಾತ್ರಿ ಅಂತ ಹೇಳ್ತಾರೆ. ಆದರೆ ವರ್ಷಕ್ಕೊಮ್ಮೆ ಬರುವ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಅಂತ ಹೇಳಲಾಗುತ್ತೆ. ಈ ಮಹಾಶಿವರಾತ್ರಿಯ ಆಚರಣೆ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯಾಗಿ, ಆದರೆ ಎಲ್ಲವೂ ಸಹ ಶಿವನನ್ನೇ ಕೇಂದ್ರೀಕೃತವಾಗಿಟ್ಕೊಂಡು ಮಾಡುವಂತಹ ಆಚರಣೆಯಾಗಿರುತ್ತೆ. ಅನೇಕ ವಿಧದ ಆಚರಣೆಗಳು ನೋಡಿ. ಸಾಮಾನ್ಯವಾಗಿ ಹಬ್ಬ ಆಚರಿಸುವಾಗ ವಿಧ ವಿಧದ ಅಡುಗೆಗಳನ್ನು ಮಾಡಿ ಹೊಸದು ಅಂದರೆ ಪ್ರತಿ ಹಬ್ಬಕ್ಕೂ ಒಂದು ವಿಶಿಷ್ಟವಾದಂತಹ ಕಜ್ಜಾಯವಿರುತ್ತೆ, ವಿಶೇಷವಾದ ಅಡಿಗೆ ಇರುತ್ತೆ. ಆದರೆ ಈ ಶಿವರಾತ್ರಿ ಸ್ವಲ್ಪ ಭಿನ್ನವಾದ ಹಬ್ಬ. ಶಿವರಾತ್ರಿಯಲ್ಲಿ ಹಬ್ಬ ಆಚರಿಸುವುದಕ್ಕಿಂತ ಜಾಸ್ತಿ ಗಮನ ಎಲ್ಲರದ್ದು ಸಹ ಉಪವಾಸದ ಮೇಲೆ ಇರುತ್ತೆ. ಉಪವಾಸವಾಗಿದ್ಕೊಂಡು ಶಿವನ ತಲೆಯ ಮೇಲೊಂದಿಷ್ಟು ಅಭಿಷೇಕವನ್ನು ಮಾಡಿ ಸರತಿಯಲ್ಲಿ ನಿಂತು ಶಿವಲಿಂಗವನ್ನು ಮುಟ್ಟಿ ಸ್ಪರ್ಶ ಪೂಜೆ ಮಾಡುವುದರಲ್ಲಿ ಸಿಗುವ ಆನಂದವನ್ನು ಆನಂದಿಸುವುದರಲ್ಲಿ ಭಕ್ತರು ಸಂತೋಷವನ್ನು ಕಾಣ್ತಾರೆ. ಎಲ್ಲರಿಗೂ ಮೂರ್ತಿ ರೂಪದ ಪೂಜೆಯಾದರೆ ಶಿವನಿಗೆ ಮಾತ್ರ ಲಿಂಗ ರೂಪದ ಪೂಜೆ. ಅದಕ್ಕೊಂದು ಕಥೆಯನ್ನು ಹೇಳಿ ನಾವು ಮುಗಿಸಿಬಿಡ್ತೇವೆ. ಆದರೆ ವಾಸ್ತವಿಕವಾಗಿ ಹಾಗಲ್ಲ. ಜಗತ್ತಿನಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಆದರೆ ದೇವರು ಒಬ್ಬನೇ. ದೇವತೆಗಳಿಗೆ ದೇಹವಿದೆ. ದೇವರು ಪರಮಾತ್ಮ ಅಂತ ಕರೆಸಿಕೊಳ್ಳುವಂತಹವನು ಅವನು ಶಿವ. ಅವನಿಗೆ ದೇಹವಿಲ್ಲ. ಒಂದು ಇಲ್ಲದ ಬಿಂದು, ತಂದೆ ಇಲ್ಲದ ಕಂದ, ಮೂರನರಿಯದ ಮುಕ್ತ, ಜನನಿ ಇಲ್ಲದ ಜನಿತ, ಮರಣವಿಲ್ಲದ ಮಹಾಂತ ಅಂತ ಶರಣರಿಂದ ಹೊಗಳಿಸಲ್ಪಟ್ಟ ಪರಮಾತ್ಮ. ಯಾರನ್ನ ಅಜಂ ಶಾಶ್ವತಂ ಕಾರಣಂ ಕಾರಣಾನಾಂ ಶಿವಂ ಕೇವಲಂ ಭಾಸಕಂ ಭಾಸಕಾನಾಂ ಅಂತ ವೇದಸಾರ ಶಿವಸ್ತವದಲ್ಲಿ ಹಾಡಿ ಹೊಗಳಿದ್ದಾರೆ. ಹೀಗೆ ಸರ್ವಶಕ್ತನಾದ ಪರಮಾತ್ಮ ಶಿವ ರಾತ್ರಿಯಲ್ಲಿ ಜಗತ್ತಿಗೆ ಅವತರಿಸ್ತಾನೆ ಎನ್ನುವ ಸಂದೇಶವನ್ನು ನೀಡುವಂತಹ ಹಬ್ಬ ಶಿವರಾತ್ರಿ. ಯಾವ ರಾತ್ರಿ ಎನ್ನುವುದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ 24 ಗಂಟೆಗಳಲ್ಲಿ ಬರುವ ರಾತ್ರಿಯೋ, ಸೂರ್ಯಾಸ್ತದ ನಂತರ ಬರುವ ರಾತ್ರಿಯೋ, ಅಥವಾ ಏಕೆಂದರೆ ಪ್ರತಿದಿನ ರಾತ್ರಿ ಸೂರ್ಯಾಸ್ತವಾಗಿರುತ್ತೆ ಮತ್ತೆ ಸೂರ್ಯೋದಯವಾಗುತ್ತೆ ಅಲ್ವಾ? ಆ ರಾತ್ರಿ ಅಲ್ಲ, ಇದು ಶಿವರಾತ್ರಿ. ರಾತ್ರಿ ಶಿವನಿಗಲ್ಲ, ಶಿವನನ್ನು ಮರೆತ ನಮಗೆ. ಸರ್ವಶಕ್ತನಾದ ಪರಮಾತ್ಮ ಶಿವ. ಶಿವ ಎನ್ನುವ ಶಬ್ದವನ್ನು ಅರ್ಥೈಸಿಕೊಂಡ್ರೆ ಶಿವ ಅಂದರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ಅಂತ ಅರ್ಥ. ಜಗತ್ತಿಗೆ ಅಮಂಗಳವಾಗುವ ಸಮಯದಲ್ಲಿ, ಅಕಲ್ಯಾಣವಾಗುವ ಸಂದರ್ಭದಲ್ಲಿ, ಅಶುಭವೇ ತುಂಬಿರುವ ಸಂದರ್ಭದಲ್ಲಿ ಜಗತ್ತಿನ ಜನರಿಗೆಲ್ಲ ಪ್ರಕೃತಿಯಾದಿಯಾಗಿ ಶುಭವನ್ನೇ, ಮಂಗಳವನ್ನೇ, ಕಲ್ಯಾಣವನ್ನೇ ಮಾಡುವುದಕ್ಕಾಗಿ ಭಗವಂತ ಶಿವ, ಪ್ರಕಾಶ ಸ್ವರೂಪನಾದ ಶಿವ ಈ ಜಗತ್ತಿಗೆ ಅವತರಿಸಿದ ಮಹಾನ್ ದಿನವೇ ಶಿವರಾತ್ರಿ. ರಾತ್ರಿ ಶಿವ ಅವತರಿಸ್ತಾನೆ ಅಂತ ಆ ಶಿವ ದರ್ಶನವನ್ನು ಮಾಡುವುದಕ್ಕೆ ಶಿವಯೋಗದವರೆಗೆ ಜನ ಎಲ್ಲ ನಿದ್ದೆಗೆಟ್ಟು ಕಾಯ್ತಾ ಇರ್ತಾರೆ. ಶಿವಯೋಗದ ಮುಹೂರ್ತದಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡ್ತಾರೆ. ವಾಸ್ತವಿಕವಾಗಿ ಆತ್ಮೀಯರೇ, ನಾವೆಲ್ಲರೂ ಸಹ ಪರಮಾತ್ಮ ಶಿವನನ್ನು
ತಿಳಿದುಕೊಂಡಾಗ, ಅವನ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಾಗ ಶಿವಯೋಗವಾಗುತ್ತೆ. ಶಿವನ ಜೊತೆಗೆ ಯೋಗವನ್ನು ಇಟ್ಕೊಳ್ಳುವುದಕ್ಕೆ ಶಿವ ಈ ಜಗತ್ತಿಗೆ ಅವತರಿಸಿದಾಗ, ಅವನು ನಮಗೆ ಜ್ಞಾನ ತಿಳಿಸಿದಾಗ ಮಾತ್ರ ಸಾಧ್ಯ. ಆದ್ದರಿಂದ ಪಂಚವಿಕಾರಗಳಿಂದ, ದೇಹದ ಅಭಿಮಾನದಿಂದ ನಾವೆಲ್ಲರೂ ಸಹ ಉಪವಾಸ ಮಾಡಿ ಅವಗುಣಗಳಿಂದ, ದುಶ್ಚಟಗಳಿಂದ, ದುರ್ಗುಣಗಳಿಂದ ಜಾಗೃತರಾಗಿ ಪರಮಾತ್ಮನ ಜ್ಞಾನದ ಅಭಿಷೇಕವನ್ನು ನಾವು ಮಾಡಿಕೊಂಡು ಸ್ವಚ್ಛರಾಗಿ ಪರಮಾತ್ಮ ಶಿವನ ಜೊತೆಗೆ ಸಂಬಂಧವನ್ನು ಜೋಡಿಸಿಕೊಂಡಾಗಲೇ ನಿಜವಾದ ಶಿವರಾತ್ರಿ. ಜೀವನದ ಕತ್ತಲೆ ದೂರವಾಗಬೇಕಾದ್ರೆ ಜ್ಞಾನ ಸೂರ್ಯನಾದ, ಜ್ಞಾನ ಪ್ರಕಾಶನಾದ ಪರಮಾತ್ಮನ ಅವತರಣೆಯ ಸಂದೇಶವನ್ನು ತಿಳ್ಕೊಳ್ಬೇಕಾಗಿದೆ ಆತ್ಮೀಯರೇ. ಶಿವನಿಗಲ್ಲ ರಾತ್ರಿ, ನಮಗೆ ರಾತ್ರಿ. ನಮ್ಮ ಜೀವನದ ಅಜ್ಞಾನ, ಆಲಸ್ಯ ಇದನ್ನು ದೂರ ಮಾಡಿಕೊಂಡು ಹುಡುಗಾಟಿಕೆ, ಅವಗುಣಗಳೆನ್ನುವ ಕತ್ತಲೆಯಿಂದ ಮುಕ್ತರಾಗಿ, ನಾಳೆ ಮಾಡೋಣ ಎನ್ನುವ ಮುಂದೂಡುವ ಮನೋಭಾವನೆಯಿಂದ ಮುಕ್ತರಾಗಿ, ಜೀವನ ಅನ್ನುವುದು ಅಶಾಶ್ವತ, ಇವತ್ತೇ ನಾವು ಭಗವಂತನನ್ನು ನೆನಪು ಮಾಡೋಣ ಅಂತ ಸಂಕಲ್ಪವನ್ನು ಮಾಡುವ ದಿನ ನಿಜವಾದ ಶಿವರಾತ್ರಿ. ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಿಸಿ ಮನುಷ್ಯಾತ್ಮರಲ್ಲಿಯ ಪಂಚವಿಕಾರಗಳನ್ನು ದೂರ ಮಾಡುವುದಕ್ಕಾಗಿ ಜ್ಞಾನದ ಶಕ್ತಿಯನ್ನು ನೀಡ್ತಾನೆ. ಆ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವೆಲ್ಲರೂ ಸಹ ಜ್ಞಾನದ ಮೂರನೆಯ ಕಣ್ಣನ್ನು ಪಡೆದುಕೊಳ್ತೇವೆ. ಅದಕ್ಕೆ ನಾವು ಶಿವನನ್ನು ಮುಕ್ಕಣ್ಣ ಅಂತ ಹೇಳಿಬಿಟ್ವಿ, ಅವನಿಗೆ ಮೂರನೇ ಕಣ್ಣು ಕೊಟ್ವಿ, ತ್ರಿನೇತ್ರಿ ಅಂತ ಹೇಳಿದ್ವಿ. ಆದರೆ ನಿಜವಾಗಿ ನಮಗೆ ಬೇಕಾಗಿದೆ ಮೂರನೆಯ ಕಣ್ಣು. ಭಕ್ತಿಯಲ್ಲಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರೇ ಏಕಬಿಲ್ವಂ ಶಿವಾರ್ಪಣಂ ಅಂತ ಹೇಳ್ತಾ ಯಾರದೋ ಮನೆಯ ಬಿಲ್ವ ಪತ್ರೆಯನ್ನು ತಂದು ಶಿವನ ತಲೆಯ ಮೇಲೆ ಇಟ್ಟರೆ ಪುಣ್ಯ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೇವೆ. ಹಾಗಲ್ಲ ಆತ್ಮೀಯರೇ. ತ್ರಿಕರಣ ಶುದ್ಧಿಯಿಂದ ಮನಸ ವಾಚ ಕರ್ಮಣ ಸಂಪೂರ್ಣವಾಗಿ ನಾವು ಪರಮಾತ್ಮನಿಗೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ತಾ ನಮ್ಮ ಜೀವನದಲ್ಲಿ ಪರಮಾತ್ಮನನ್ನು ತ್ರಿಕರಣದೊಂದಿಗೆ ಆರಾಧಿಸಬೇಕು. ಸಂಪೂರ್ಣವಾಗಿ ನಾವು ಮನಸ ವಾಚ ಕರ್ಮಣ ಶಿವಸ್ಮೃತಿಯಲ್ಲಿದ್ದು ಶಿವನಿಗೆ ಸಂಕಲ್ಪಿತರಾಗಬೇಕು ಎನ್ನುವುದು ಆ ಒಂದು ತ್ರಿದಳ ಬಿಲ್ವಪತ್ರೆಯ ಸಂಕೇತವಾಗಿದೆ. ಪರಮಾತ್ಮ ಶಿವ ಮೂರೂ ಕಾಲಗಳ ಜ್ಞಾನವನ್ನು ಬಲ್ಲವನು. ಅದಕ್ಕಾಗಿ ತ್ರಿಪುಂಡವನ್ನು ಧರಿಸ್ತೇವೆ, ಮೂರೂ ಕಾಲದ ಜ್ಞಾನವನ್ನು, ಆದಿಕಾಲ, ಮಧ್ಯಕಾಲ, ಅಂತ್ಯಕಾಲ, ನಿನ್ನೆ, ಇಂದು, ನಾಳೆ, ಭೂತ, ವರ್ತಮಾನ, ಭವಿಷ್ಯ ಮೂರನ್ನೂ ಬಲ್ಲವನು. ತ್ರಿಕಾಲದರ್ಶಿ ಇಂಥ ಪರಮಾತ್ಮನನ್ನು ಗಾಯನ ಮಾಡ್ತೇವೆ. ಹಾಗೆ ತ್ರಿಲೋಕಿನಾಥ ಅಂತಲೂ ಸಹ ಪರಮಾತ್ಮನನ್ನು ಗಾಯನ ಮಾಡ್ತೇವೆ. ಪರಮಾತ್ಮ ಸಾಕಾರ ಲೋಕ, ಸೂಕ್ಷ್ಮ ಲೋಕ ಹಾಗೂ ಮೂಲ ಲೋಕಕ್ಕೆ ಒಡೆಯನಾಗಿದ್ದಾನೆ. ನಮಗೂ ಸಹ ಮನೆಗೆ ಹೋಗುವ ದಾರಿಯನ್ನು ತೋರಿಸುವವನಾಗಿದ್ದಾನೆ. ಅದಕ್ಕೆ ಪರಮಾತ್ಮನಿಗೆ ತ್ರಿಪ್ರಿಯ ಅಂತ ಹೇಳಿ ಅವನಿಗೆ ತ್ರಿಶೂಲವನ್ನು, ತ್ರಿಪುಂಡವನ್ನು ಅದನ್ನೆಲ್ಲ ನಾವು ತೋರಿಸ್ತಾ ಬಂದಿದ್ದೇವೆ. ನಾವು ಧರಿಸಬೇಕಾಗಿದೆ. ನಾವೆಲ್ಲರೂ ಸಹ ಪರಮಾತ್ಮ ಶಿವನ ಅನನ್ಯ ಮಕ್ಕಳಾಗಿದ್ದೇವೆ. ಜಗವೇ ಒಂದು ದೇಗುಲ, ಜಗದೀಶ್ವರನೇ ಈ ದೇಗುಲದ ಅಧಿಪತಿಯಾಗಿದ್ದಾನೆ. ನಾವೆಲ್ಲರೂ ಜಗದೀಶ್ವರನಾದ, ಸರ್ವೇಶ್ವರನಾದ, ಸರ್ವಲೋಕ ಮಹೇಶ್ವರನಾದ ಪರಮಾತ್ಮ ಶಿವನ ಸಂತಾನರಾಗಿದ್ದೇವೆ. ಈ ಭಾವವನ್ನು ಜಗತ್ತಿನಲ್ಲಿ ಬೆಳೆಸಬೇಕಾಗಿದೆ. ಜೊತೆಗೆ ಸಾಮಾನ್ಯವಾಗಿ ಏನು ಮಾಡ್ತೇವೆ ನಾವೆಲ್ಲರೂ ಸಹ, ಆ ದಿನ ಬಹಳಷ್ಟು ಜನ ನಶೆಯನ್ನು ಮಾಡುವುದನ್ನು ನೋಡ್ತೇವೆ. ಶಿವನೂ ಸಹ ಭಾಂಗ ಕುಡ್ದ ಅಂತ ಭಂಗಿಯನ್ನು ಸೇವಿಸುವುದನ್ನು ನೋಡ್ತೇವೆ. ಆದರೆ ವಾಸ್ತವಿಕವಾಗಿ ನಮಗೆಲ್ಲರಿಗೂ ಬೇಕಾದದ್ದು ಆತ್ಮಿಕ ನಶೆ ಆತ್ಮೀಯರೇ. ಈ ಜಗತ್ತೆಲ್ಲವೂ ಜಗದೀಶ್ವರನ ಒಂದು ಮನೆಯಾಗಿದೆ, ವಸುದೈವ ಕುಟುಂಬವಾಗಿದೆ. ನಾವೆಲ್ಲ ಈ ಮನೆಯ ಮಕ್ಕಳು, ಪರಸ್ಪರ ಬಂಧುಗಳು ಎನ್ನುವ ಆತ್ಮಭಾವದ ನಶೆ, ಆತ್ಮಿಕ ನಶೆ ಇರಬೇಕು, ಜ್ಞಾನದ ನಶೆ ಇರಬೇಕೇ ವಿನಃ ಯಾವುದೋ ಸ್ಥೂಲವಾದ ಪೇಯಗಳನ್ನು ಕುಡಿದು ನಶೆಗೆ ಹೋಗುವುದಲ್ಲ. ನಶಾ ಮುಕ್ತರಾಗುವ ಆತ್ಮಿಕ ನಶೆಯಲ್ಲಿರುವ ಸಂದೇಶವನ್ನು ನಾವು ಪಡೆಯೋಣ, ಎಲ್ಲರಿಗೂ ಕೊಡೋಣ. ಆದ್ದರಿಂದ ಈ ಜಗತ್ತಿಗೆ ಅವತರಿಸಿರುವ ಒಬ್ಬನೇ ಆದ ಪರಮಾತ್ಮ ಪರಶಿವನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ, ಅವನ ಜ್ಯೋತಿರ್ಬಿಂದು ಸ್ವರೂಪವನ್ನು, ಯಾವ ರೂಪವನ್ನು ಜ್ಯೋತಿರ್ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದೇವೆ, ಆ ಜ್ಯೋತಿರ್ಬಿಂದು ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಜ್ಞಾನದ ಕಣ್ಣನ್ನು ತೆರೆಯೋಣ, ಆತ್ಮಜ್ಞಾನದ ಅರಿವನ್ನು ಮೂಡಿಸಿಕೊಳ್ಳೋಣ. ಸತ್ಯ ಶಿವರಾತ್ರಿಯನ್ನು ಆಚರಿಸಿ ಈ ವರ್ಷ ಶಿವರಾತ್ರಿಯೆಂದು ಪರಮಾತ್ಮ ಶಿವನನ್ನು ಯಥಾರ್ಥವಾಗಿ ತಿಳಿದುಕೊಂಡು ಶಿವಪ್ರಿಯರಾಗೋಣ. ಶಿವನ
ಛತ್ರಛಾಯೆಯಲ್ಲಿ ಬದುಕೋಣ, ಶಿವನ ಆಶೀರ್ವಾದಗಳಿಂದ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳೋಣ. ನಮ್ಮೆಲ್ಲರ ಜೀವನದಲ್ಲಿ ಶಿವಯೋಗ ಪ್ರತಿದಿನ ಬರುವಂತಾಗಲಿ ಎನ್ನುವ ಸದಾಶಯಗಳೊಂದಿಗೆ ತಮಗೆಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಿಸಿದ್ದಾನೆ. ಅವನ ಅವತರಣೆಯನ್ನು ಜ್ಞಾನದ ಕಣ್ಣಿನ ಮೂಲಕ ನಾವೆಲ್ಲ ನೋಡೋಣ. ನೋಡುವುದರ ಮೂಲಕ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಓಂ ಶಾಂತಿ.